ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತೊಂದು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನಾವು ಟ್ರಿಪ್ ಹೋಗಿದ್ರದ್ದು ಪಾರ್ಟ್ 1 ಹಾಕಿದ್ದೀನಿ ಟ್ರಿಪ್ದು. ಇದು ಪಾರ್ಟ್ 2 ಆಗಿರುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಡೇದು ವ್ಲಾಗ್ನ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಆದಿಚುಂಚನಗಿರಿಯಲ್ಲಿ ಇದ್ದೀವಿ. ಮಾರ್ನಿಂಗ್ ನಾವು 6 ಗಂಟೆದ್ದು ಏನು ಪೂಜೆ ಇದೆಯೋ ಸುಪ್ರಭಾತ ಪೂಜೆ ಆಗಿರುತ್ತೆ. ಈ ಒಂದು ಪೂಜೆಗೆ ನಾವು 6 ಗಂಟೆಗೆ ನಾವು ಇಲ್ಲಿ ಟೆಂಪಲ್ನಲ್ಲಿ ಇದ್ದೀವಿ. ರೆಡಿ ಆಗಿಬಿಟ್ಟು ಬೇಗ ಎದ್ಬಿಟ್ಟು ಒಂದು 5 ಗಂಟೆ 4:45 5 ಗಂಟೆ ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಸ್ಯಾರಿ ಎಲ್ಲರೂ ಕೂಡ ಸ್ಯಾರಿನೇ ಉಟ್ಕೊಂಡ್ವಿ. ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟು ಇಲ್ಲಿ ಬಂದ್ವಿ. ಇವಾಗ ಪೂಜೆ ಎಲ್ಲ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆಯೇ ಇಷ್ಟೊತ್ತಿಗಾಗಲೇ ನಾವು ಬರೋದೇ 6 ಗಂಟೆ ಅಂದರೆ ಅದಕ್ಕೂ ಮುಂಚೆನೇ ಎಲ್ಲ ಎಲ್ಲೆಲ್ಲಿಂದ ಬಂದಿರ್ತಾರೋದು ಏನೋ ಗೊತ್ತಿಲ್ಲ. ಎಷ್ಟು ಜನ ಅಂದರೆ ನೈಟ್ ನಾವು ಬಂದಾಗ ಕೂಡ ತುಂಬ ಜನ, ಮಾರ್ನಿಂಗ್ ಪೂಜೆಯಲ್ಲಿ ಕೂಡ ತುಂಬಾ ಜನ ಇತ್ತು. ಹಾಗೆ ಪೂಜೆ ಆಗ್ತಾ ಇದ್ದಂಗೆ ಕೂಡ ಇನ್ನೂ ಜನ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಟೆಂಪಲ್ ಅಂತೂ ನೋಡಲಿಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕೋಗೋದಿಲ್ಲ ಅಂತ ಅನಿಸ್ಬಿಡುತ್ತೆ. ಬನ್ನಿ ನೋಡೋಣ ಪೂಜೆನ. ಹಾಗೆಯೇ ಈ ಒಂದು ಪ್ಲೇಸ್ ಬಂದುಬಿಟ್ಟು ನಮಗೆ ಗುರುಗಳನ್ನ ಸಮಾಧಿ ಮಾಡಿರುವಂಥ ಪ್ಲೇಸ್ ಇದು.
ಹಾಗೆ ಇಲ್ಲಿ ಕೂಡ ನಮಗೆ ನೋಡ್ಬೋದು, ಇಲ್ಲಿ ಎಲ್ಲರನ್ನೂ ಬಿಡೋದಿಲ್ಲ ಅಂತೆ. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಬಿಟ್ಟರು. ನೋಡ್ಬೋದು ಇಲ್ಲಿ ಗುರುಗಳ ಒಂದು ನಮಗೆ ನಿಜವಾಗ್ಲೂ ಇಲ್ಲಿ ಬಂದ ತಕ್ಷಣ ಎಷ್ಟು ಒಂದು ಭಕ್ತಿ ಬರುತ್ತೆ ಅಂತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದಾದಮೇಲೆ ನಾವು ನಿರ್ಮಲಾನಂದ ಸ್ವಾಮೀಜಿಯನ್ನು ನಾವು ಭೇಟಿ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಆವಾಗ ಉಮಾಶ್ರೀ ಬಂದಿದ್ದರು. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಆದರೆ ಅವರು ನಿಜವಾಗ್ಲೂ ಮಾತಾಡ್ಲಿಕ್ಕೆ ಸಿಕ್ಕಲಿಲ್ಲ. ನಾವು ತುಂಬ ಎಲ್ಲರೂ ಕೂಡ ನಾವು ಗುರುಗಳನ್ನೆಲ್ಲ ಮಾತಾಡಿಸಿ ಎಲ್ಲ ಹೊರಟಾದಮೇಲೆ ಅವರೊಂದು ರೂಮಲ್ಲೇ ಕುತ್ಕೊಂಡಿದ್ರು. ಇಲ್ಲಿಂದ ಬಂದು ಆಚೆ ಹೋದವರು. ಹಾಗೆ ಅಲ್ಲಿ ಹೋಗ್ಬಿಟ್ಟು ನಾವು ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಒಂದು ಸೆಲ್ಫಿ ತೊಗೊಬರೋಣ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಹೋದ್ವಿ. ವೆಯ್ಟ್ ಮಾಡಿದ್ವಿ, ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಅವ್ರು ಹೊರಗೆ ಬರಲೇ ಇಲ್ಲ. ಅದಾದಮೇಲೆ ಮತ್ತೆ ಹೇಳಿ ಕಳಿಸಿದ್ರಂತೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಲಿಕ್ಕೆ ಹೇಳಿ ಅಂದ್ರಂತೆ. ಬಟ್ ಯಾಕೋ ನಮಗೆ ಅಷ್ಟು ಅವರ ವರ್ತನೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂದರೆ ನಾವು ಅವರ ಅಭಿಮಾನಿಗಳು ಅನ್ನೋ ಒಂದು ಇದರಲ್ಲಿ ನಾವು ಕೂಡ ವೆಯ್ಟ್ ಮಾಡ್ತಿರ್ತೀವಿ. ಅವಾಗ ಅವರಿಗೂ ನಮ್ಮ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದರಲ್ಲಿ ಒಂದು ಸೆಕೆಂಡ್ ಬಂದು ಹೋಗಿದ್ರು ಆಗ್ತಿತ್ತು. ಏನಿಲ್ಲ, ಜಸ್ಟ್ ಒಂದು ಬುಕ್ ಓದ್ತಾ ಕೂತಿದ್ರು ಅಷ್ಟೇ. ಬಟ್ ನಮಗೆ ಅದು ಯಾಕೋ ಸರಿ ಅನಿಸಿಲ್ಲ, ಅವರು ಬರಲಿಲ್ವಲ್ಲ ಅಂದ್ಬಿಟ್ಟು. ಇಂಟೆಲಿಜೆಂಟ್ ಆಗಿ ಹೇಗೆ ನಮ್ಮದು ಮ್ಯೂಸಿಯಂ ಮಾಡಿದ್ವಿ. ಹಾಗೆ ನಾವು ಇಲ್ಲಿ ಗುರುಗಳನ್ನೆಲ್ಲ ಭೇಟಿಯಾದ ನಂತರ ಹಾಗೆ ಇಲ್ಲಿ ನಮಗೆ ಬೆಳಿಗ್ಗೆ ಟಿಫನ್ ಕೂಡ ತುಂಬ ಸ್ಪೆಷಲ್ಲಾಗಿ ಮಾಡಿಸಿದ್ರು. ತುಂಬಾ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು. ನೈಟ್ ಊಟ ತುಂಬ ಚೆನ್ನಾಗಿತ್ತು. ಹಾಗೆ ಬೆಳಿಗ್ಗೆ ಟಿಫನ್ ಕೂಡ ತುಂಬಾ ಚೆನ್ನಾಗೇ ಮಾಡಿಸಿದ್ರು, ಚೆನ್ನಾಗಿತ್ತು ಎಲ್ಲವೂ ಕೂಡ. ಹಾಗೆ ಇಲ್ಲಿ ನಾವು ಗವಿಗಂಗಾಧರೇಶ್ವರ ಬೆಟ್ಟಕ್ಕೆ ಅಂತ ಹೇಳಿ ಬಂದ್ವಿ. ಇಲ್ಲಂತೂ ತುಂಬ ಖುಷಿಯಾಯಿತು ನಮಗೆ. ಹಾಗೆ ದೇವರು ಕೂಡ, ಆ ನಂದಿ ಕೂಡ ನೋಡುವಾಗ ಕೂಡ ಈ ಒಂದು ಗುಹೆ ಒಳಗೆ ಇಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಗುಹೆ, ಇದರೊಳಗೆ ನುಗ್ಕೊಂಡು ಹೋಗಬೇಕು. ಇನ್ನು ಮೇಲ್ ಪ್ಲೇಸ್ ಇತ್ತು ನಮಗೆ. ಇದು ವಿಡಿಯೋ ನೋಡೋಷ್ಟೊತ್ತಿಗೆ ಅನಿಸುತ್ತೆ ಮೇಲ್ ಪ್ಲೇಸ್ ಇತ್ತಲ್ವ, ನಾವು ಯಾಕೆ ಹೀಗೆ ಹೋದ್ವಿ ಅಂತ ಅನಿಸುತ್ತೆ. ಈ ರೀತಿಯಾಗಿ ನಾವು ಅಂಬೆಗಾಲಲ್ಲಿ ಹೋಗಿದ್ದು. ಕೆಲವರೆಲ್ಲ ಸ್ವಲ್ಪ ಬಗ್ಕೊಂಡು ಬಂದಿದ್ದಾರೆ ಅಷ್ಟೇ. ನಾವು ಮಾತ್ರ ಹೀಗೆ ಹೋಗಿದ್ದೀವಿ. ಇದು ಒಬ್ಬರು ಹೋಗ್ತಾ ಇರೋದು ನಾನೇ ವಿಡಿಯೋ ಮಾಡಿರೋದು. ಅದಾದಮೇಲೆ ನಾನು ಹೋಗಿರೋದು ಕೂಡ ಅವರು ವಿಡಿಯೋ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ಹೋಗಿರೋದು ಅಂಬೆಗಾಲಲ್ಲಿ. ನಮ್ಮನ್ನು ನಾವೇ ನೋಡ್ಕೊಳ್ಳುವಾಗ ನಿಜವಾಗ್ಲೂ ತುಂಬ ಫನ್ನಿ ಅನ್ಸುತ್ತಿದ್ದು. ಆಮೇಲೆ ಬೇರೆಯವರೆಲ್ಲ ಬಂದಿದ್ದಾರೆ, ಹೀಗೆಲ್ಲ ಬರಲಿಲ್ಲ. ಬಟ್ ಇದು ನೋಡಿ ಈ ಥರ ಗುಡ್ಡ ಇರುತ್ತೆ. ಇದು ನಾವು ಹೋಗೋಷ್ಟೊತ್ತಿಗೆ ಮಾಡಲಿಲ್ಲ, ಬರೋಷ್ಟೊತ್ತಿಗೆ ವಿಡಿಯೋ ಮಾಡಿರೋದು. ಈ ರೀತಿಯಾಗಿ ಇಳ್ಕೊಂಡು ಬರಬೇಕು. ತುಂಬ ಚೆನ್ನಾಗಿತ್ತು. ಮತ್ತು ಗುಹೆ ಒಳಗಡೆ ನಾವು ಅಲ್ಲಿ ಹೋಗಿ ಆದಮೇಲೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ. ನಾವು ಏನಾದರೂ ಹೇಳಿಕೊಂಡು, ನಾವೇನು ನಮ್ಮ ಹರಕೆ ಇರುತ್ತೋ ಅದನ್ನು ಹೇಳ್ಕೊಂಡು, ನಮಗೆ ಏನು ಆಗಬೇಕು ಅಂತಿರುತ್ತೋ ಅದನ್ನು ಹೇಳಿಕೊಂಡು ಆ ಒಂದು ಲಿಂಗನ ಎತ್ತಿದರೆ ಆಯ್ತಷ್ಟೇ. ಎತ್ತಿದರೆ ನಮಗೆ ಅದು ಆಗುತ್ತೆ ಅಂತಾದರೆ ನಮಗೆ ತುಂಬ ಹಗೂರವಾಗಿ ಎತ್ತಲಿಕ್ಕಾಗುತ್ತಂತೆ. ಆಗಲ್ಲ ಅಂತಾದರೆ ಅದು ನಮಗೆ ತುಂಬ ನಿಧಾನಕ್ಕಾಗುತ್ತೆ ಅಂತಂದರೆ ಸ್ವಲ್ಪ ಕಷ್ಟದಲ್ಲಿ ಎತ್ತಬೇಕು, ಸ್ವಲ್ಪ ತೂಕ ಅನಿಸುತ್ತಂತೆ. ಆಗೋದೇ ಇಲ್ಲ ಅಂತ ಅನ್ಸುತ್ತೆ, ನಮಗೆ ಅದು ಎತ್ತಲಿಕ್ಕೆ ಆಗಲ್ವಂತೆ. ಹಾಗಂತ ಇತ್ತು. ನಮಗೆ ಎತ್ತಲಿಕ್ಕೆ ಆಯಿತು. ಬಟ್ ನಾವು ಹೇಳ್ಕೊಂಡಿರೋಂಥ ಆಗಬಹುದೇನೋ, ಆಗುತ್ತೆ ಅನ್ನೋ ಥರ ಇತ್ತು. ಹಾಗಾಗಿ ನಾನು ತುಂಬ ನಂಬಿಕೆ ಇಟ್ಟು ಅದನ್ನು ಎತ್ತಿದ್ದೀನಿ. ತುಂಬ ನಂಬಿಕೆಯಿಂದ, ತುಂಬ ಭಕ್ತಿಯಿಂದ ಎತ್ತಿದ್ದೀನಿ. ಸ್ವಲ್ಪ ಭಾರ ಇತ್ತು ನಾನು ಎತ್ತುವಾಗ. ಅಂದರೆ ಸ್ವಲ್ಪ ಕಷ್ಟಪಡಬೇಕು, ಕಷ್ಟಪಟ್ಟರೆ ಖಂಡಿತ ಆಗುತ್ತೆ ಅನ್ನೋ ಥರಕ್ಕೆ ಇತ್ತು ಅಂತ ಅನಿಸುತ್ತೆ. ಅದು ತುಂಬ ಈಸಿಯಾಗಂತೂ ಆಗಲ್ಲ, ಕಷ್ಟಪಟ್ಟರೆ ಆಗುತ್ತೆ ಅನ್ನೋ ಥರ ಇರಬಹುದು. ಹಾಗಾಗಿ ಅಂತ ನಾನು ಒಂದು ನಂಬಿಕೆ ಇಟ್ಟಿದ್ದೀನಿ. ಹಾಗೆ ನೋಡಿ ಈ ಒಂದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಎಷ್ಟು ಮೆಟ್ಲೆಗಳನ್ನ ಹತ್ತಿ ಹೋಗ್ಲಿಕ್ಕಿಂತ ಇದೊಂಥರ ಚಾಲೆಂಜಿಂಗ್ ಅನ್ನೋ ಥರ ಇರುತ್ತೆ. ಹಾಗೆ ಅಲ್ಲಿ ಹೋಗಿ ನಾವು ದೇವ್ರನ್ನ ನೋಡ್ತೀವಲ್ವ, ಅಲ್ಲಿ ಹೋದ್ಮೇಲೆ ಎಷ್ಟು ಕಷ್ಟಪಟ್ಟು ಹೋಗಿರ್ತೀವಿ, ಆ ದೇವ್ರನ್ನ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ನೋಡಿ ಮೇಲಿಂದ ನಿಂತು ನೋಡಿದ್ರೆ ವ್ಯೂ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಹೋದ್ವಿ, ಖುಷಿಯಾಗಿ ಬಂದ್ವಿ. ಅದ್ರ ಬಗ್ಗೆ
ನಮಗೆ ಎರಡು ಮಾತೇ ಇಲ್ಲ, ಯಾಕಂದರೆ ಅಷ್ಟು ಖುಷಿಯಾಯಿತು. ಸಾಧ್ಯವಾದಷ್ಟು ಲಾಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಹೆಚ್ಚಿನದಾಗಿ ನಾವು ಕೂಡ ಏನೊಂದು ಫನ್ನಾಗಿ ಖುಷಿಯಾಗಿರ್ತೀವಲ್ವ ಆ ಟೈಮಲ್ಲಿ, ಕೆಲವು ಟೈಮಲ್ಲೆಲ್ಲ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಸಾಧ್ಯವಾದಷ್ಟು ಲಾಗ್ ಮಾಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಹಾಗೆ ಇಲ್ಲಿಂದ ಸೀದಾ ನಾವು ರೂಮ್ಗೆ ಹೋಗ್ಬಿಟ್ಟು ರೂಮಲ್ಲಿ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡ್ವಿ ಅಷ್ಟೇ ಎಲ್ಲರೂ. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು, ನಾವು ಸ್ಯಾರಿ ಉಟ್ಟಿದ್ದೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾವು ಹೊರಟ್ವಿ. ಬಸ್ಸಲ್ಲಂತೂ ನೋಡಿ ಎಲ್ಲ ಫುಲ್ ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ಬರೋಷ್ಟೊತ್ತಿಗಂತೂ ಫುಲ್ ಜೋಶಲ್ಲಿ ಇದ್ವಿ. ಎಲ್ಲ ಹೋಗುವಾಗ ಏನು ಜೋಶಿತ್ತು ಅದಕ್ಕೂ ಜಾಸ್ತಿ ಜೋಶಿತ್ತು ಅಂತಲೇ ಹೇಳ್ಬೋದು ಬರುವಾಗ. ಹಾಗೆ ಹಾಸನ ಬಂದುಬಿಟ್ಟು ಅಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಹೋದರು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಇದು ನಾನು ಮ್ಯೂಸಿಕ್ ಹಾಕಿದರೆ ಚೆನ್ನಾಗಿರ್ತಿತ್ತು, ಬಟ್ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅನ್ನೋದ್ರಿಂದ ನಾನು ಇದನ್ನ ಮ್ಯೂಸಿಕ್ ಹಾಕಿಲ್ಲ. ಇದನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಶಿಲ್ಪಶ್ರೀ ಗೌಡ ಅಂತಲೇ ಸರ್ಚ್ ಮಾಡಿದರೆ ನಿಮಗೆ ಸಿಕ್ಕುತ್ತೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ. ಹಾಗೆ ಇದರಲ್ಲಿ ಕೂಡ ನನಗೆ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ, ಹೋಗಿ ಚೆಕ್ ಮಾಡಿ ಬೇಕಾದರೆ. ತುಂಬ ಖುಷಿಯಾಗಿತ್ತು. ಮತ್ತು ಈ ಒಂದು ಸಾಂಗ್ ನಂಗೆ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಇದರಲ್ಲಿ, ಹಾಗಾಗಿ ಹಾಕೋಕ್ಕಾಗಲ್ಲ. ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗಲ್ಲೇ ನಿಮ್ಮ ಜೊತೆ ಬರ್ತೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದರ ಪಾರ್ಟ್ 1 ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಹಾಗೆ ಈ ಒಂದು ವ್ಲಾಗ್ ಕೂಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.